ಧ್ಯಾನ ಧ್ಯಾನದ ಬಗ್ಗೆ ಮಾತನಾಡಲಿಕ್ಕೆ ಮುಂಚೆ ಈಗ ಧ್ಯಾನವನ್ನು ಮೊದಲು ಅಭ್ಯಾಸ ಮಾಡೇ ಬಿಡೋಣ. ಕಣ್ಣು ಮುಚ್ಕೊಳ್ಳಿ, ಮನಸ್ಸನ್ನು ಈ ವಿಭೂತಿ ಬೊಟ್ಟು ಅಥವಾ ಇಲ್ಲಿ ಇಡಿ, ನಿಧಾನವಾಗಿ ಒಳಗೆ ಉಸಿರನ್ನು ತಗೊಳ್ಳಿ, ಹೊರಗೆ ಬಿಡಿ. ಈ ರೀತಿ 6 ಉಸಿರಾಟಗಳನ್ನು ಅಭ್ಯಾಸ ಮಾಡಿ. ನಂತರ ಮತ್ತೆ 12 ಉಸಿರಾಟಗಳನ್ನು ಅಭ್ಯಾಸ ಮಾಡಿ. ಕೂತ್ಕೊಂಡು ಚಕ್ರಬಕ್ಲ, ಸುಖಾಸನ, ಸಿದ್ಧಾಸನ, ಸ್ವಸ್ತಿಕಾಸನ, ವೀರಾಸನ, ಪದ್ಮಾಸನ, ಪರಮೇಶ್ವರಾಸನ ಯಾವುದೋ ರೀತಿ ಕೂತ್ಕೊಳ್ರಿ. ಕುರ್ಚಿ, ಮಂಚ, ಬೆಂಚು ಹೆಂಗೋ ನಿಮ್ಗೆ ಅನುಕೂಲವಾದಂಗೆ ಕೂತ್ಕೊಳ್ಳಿ. ಮೊದಲು ಕಣ್ಣು ಮುಚ್ಕೊಳ್ಳಿ. ಈಗ ಧ್ಯಾನ ಮಾಡೋಣ. ಮೊದಲು 6 ಉಸಿರಾಟ, ನಂತರ 12 ಉಸಿರಾಟ. ಸಿದ್ಧತೆ ಆರಂಭ. ನಮ್ಮ ಜೀವನವನ್ನೇ ಬದಲಾಯಿಸ್ಕೊಳ್ಬೇಕು ಅಂತಂದರೆ ಮೊದಲು ಧ್ಯಾನವನ್ನು ಅಭ್ಯಾಸ ಮಾಡಿ. ಆ ಧ್ಯಾನದ ಬಗ್ಗೆ, ಮನಸ್ಸು ಮತ್ತು ಧ್ಯಾನ ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಹಲ್ಲು ನೋವು, ಹುಳುಕು ಹಲ್ಲು ವಸುಳಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ಧ್ಯಾನ ಯಾಕೆ ಮಾಡಬೇಕು? ಧ್ಯಾನದಿಂದ ಏನು ಸಿಗ್ತದೆ ಅಂತ ಕೇಳ್ತೀರ? ಏನು ಬೇಕು, ಏನೆಲ್ಲ ಸಿಗ್ತದೆ. ಆ ಕಥೆಗಳು ಕೇಳಿರ್ತೀವಿ. ಋಷಿ ಮುನಿಗಳು, ತಪಸ್ವಿಗಳು, ಮಹಾತ್ಮರವರೆಲ್ಲ ಏನು ಮಾಡ್ತಾರೆ? ತಪಸ್ಸು ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಮನಸ್ಸನ್ನು ತಮ್ಮ ವಶದಲ್ಲಿ ಇಟ್ಕೊಂಡು ನಿರಂತರವಾಗಿ ದಿನಗಟ್ಟಲೆ, ಗಂಟೆಗಟ್ಟಲೆ, ವರ್ಷಗಟ್ಟಲೆ, ತಿಂಗಳುಗಟ್ಟಲೆ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ದೇವರನ್ನ, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಅಥವಾ ಸತ್ಯ ಏನು ಎನ್ನುವ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೆ. ಈಗ ಬುದ್ಧ, ಮಹಾವೀರ ಇವರು ದೇವರನ್ನು ಒಪ್ಪಲ್ಲ, ಆದರೂ ಅವರು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಹೇಗೆ? ತಪಸ್ಸನ್ನು ಮಾಡಿ, ಧ್ಯಾನ ಮಾಡಿ. ಅಲ್ಲಮ ಪ್ರಭುದೇವರು, ಅಕ್ಕಮಹಾದೇವರು ತಪಸ್ಸು ಮಾಡಿದರು. ಅವರು ದೇವರನ್ನು ಒಪ್ಕೊಳ್ತಾರೆ, ಆದರೂ ಅವರು ಸಾಕ್ಷಾತ್ಕಾರ ಮಾಡಿಕೊಂಡು. ಹೀಗೆ ಯಾರ್ಯಾರು ತಪಸ್ಸು ಮಾಡಿದ್ದಾರೆ ಅವರೆಲ್ಲರೂ ಏನು ಮಾಡಿದ್ದಾರೆ? ಮನಸ್ಸನ್ನು ನಿಗ್ರಹ ಮಾಡಿದ್ದಾರೆ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ, ಮನಸ್ಸನ್ನು ಅಂಕಿಯಲ್ಲಿ ಇಟ್ಕೊಂಡಿದ್ದಾರೆ. ಈ ಮನಸ್ಸನ್ನು ನಾವು ಅಂಕಿಯಲ್ಲಿ ಇಟ್ಕೊಂಡ್ರೆ ಏನು ಬೇಕಾದರೂ ನಾವು ಜೀವನದಲ್ಲಿ ಪಡ್ಕೋಬಹುದು. ಅದಕ್ಕಾಗಿ ಮಾತಾಡೋಕ್ಕೆ ಮುಂಚೆ ಮೊದಲೀಗ ಧ್ಯಾನ 1 ನಿಮಿಷ ಅಭ್ಯಾಸ ಮಾಡೇ ಬಿಡೋಣ. ಕಣ್ಣು ಮುಚ್ಕೊಳ್ಳಿ, ನಿಧಾನವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. 6 ಉಸಿರಾಟ ಮಾಡಿ. ನಂತರ ಇನ್ನೊಂದು ಸಲ 12 ಉಸಿರಾಟ ಮಾಡಿ. ಆಮೇಲೆ ಕಣ್ಣು ಬಿಡಿ. ಆಮೇಲೆ ಮನಸ್ಸು ಧ್ಯಾನ ಹೇಗೆ ಎನ್ನುವ ವಿಚಾರವನ್ನು ತಿಳ್ಕೊಳ್ಳೋಣ. ಈಗ ಮೊದಲನೇದು ಧ್ಯಾನ, 6 ಉಸಿರಾಟಗಳು. ಸಿದ್ಧತೆ ಆರಂಭ.
ನಾವು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋ ಸಲುವಾಗಿ ಉಸಿರಾಟದ ಅಭ್ಯಾಸವನ್ನು ಮಾಡಿ 6 ಸಲ 12 ಸಲ. ಈ ಅಭ್ಯಾಸ ಮಾಡಿದ್ರಿಂದ ಏನಾಯಿತು ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಮತ್ತು ಧ್ಯಾನ ಮಾಡೋದು ಹೇಗೆ, ಧ್ಯಾನ ಮಾಡೋದ್ರಿಂದ ಪ್ರಯೋಜನಗಳೇನಿದೆ ಅವುಗಳನ್ನೆಲ್ಲ ತಿಳ್ಕೊಳ್ಳೋಣ. ಈಗ ಧ್ಯಾನದ ಬಗ್ಗೆ ಒಂದು ಮಹತ್ವದ ಮಾತಿದೆ. ಏನದು? ಮನುಷ್ಯನಿಗೆ ಮನಸ್ಸು ಕಾರಣವಾಗಿ ಬಂಧನಗಳು, ಜನನ ಮರಣಗಳು. ಮನುಷ್ಯನಿಗೆ ಮನಸ್ಸು ಕಾರಣವಾಗಿ ಮುಕ್ತಿ ಮೋಕ್ಷ ಅನ್ನತಕ್ಕಂಥ ಒಂದು ಮಾತಿದೆ. ಅಷ್ಟೇ ಅಲ್ಲ, ಮನುಷ್ಯ ಮನಸ್ಸು ಮಾಡಿದರೆ ಶ್ರೀಮಂತ, ಮನಸ್ಸು ಮಾಡದೆ ಹೋದರೆ ಬಡವ. ಮನುಷ್ಯ ಮನಸ್ಸು ಮಾಡಿದರೆ ವಿದ್ಯಾವಂತ, ಮನುಷ್ಯ ಮನಸ್ಸು ಮಾಡಲಿಲ್ಲ ಅವಿದ್ಯಾವಂತ. ಮನುಷ್ಯ ಮನಸ್ಸು ಮಾಡಿದರೆ ದೊಡ್ಡ ಕಲಾವಿದ ಆಗ್ಬೋದು, ಮನಸ್ಸು ಮಾಡದೆ ಹೋದರೆ ಏನೂ ಆಗಲ್ಲ. ಮನುಷ್ಯ ಮನಸ್ಸು ಮಾಡಿದರೆ ಒಬ್ಬ ದೊಡ್ಡ ಉದ್ಯಮಿ, ವ್ಯಾಪಾರಸ್ಥ, ಶ್ರೀಮಂತ, ಕೋಟಿ ಕೋಟಿ ಗಳಿಸ್ಬೋದು. ಮನಸ್ಸು ಮಾಡಲಿಲ್ಲ, ಸಾಧನೆ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ. ಅಂದ್ರೇನು? ಮನುಷ್ಯ ಮನಸ್ಸು ಮಾಡಿದರೆ ಒಂದು ಶ್ರೇಷ್ಠ ಗ್ರಂಥವನ್ನು ಬರೀಬೋದು, ಮನುಷ್ಯ ಮನಸ್ಸು ಮಾಡಲಿಲ್ಲ ಅಂದರೆ ಅವನೇನೂ ಆಗಲ್ಲ. ಹೀಗೆ ನಮ್ಮ ಜೀವನದೊಳಗೆ ಎಲ್ಲವೂ ಮನಸ್ಸಿನಿಂದನೇ ಸಾಧ್ಯ. ಅವನು ಏನೇ ಆಗಿರಲಿ. ಈಗ ಜಗತ್ತಿನೊಳಗೆ ವ್ಯಾಪಾರೋದ್ಯಮಿಗಳಿದ್ದಾರೆ, ಕೈಗಾರಿಕೋದ್ಯಮಿಗಳಿದ್ದಾರೆ, ದೊಡ್ಡ ದೊಡ್ಡ ಸಂಶೋಧಕರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಇನ್ನೂ ಅನೇಕರು ಚಿಂತಕರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಕವಿಗಳು, ಕಲಾವಿದರು, ಹೀಗೆ ಅನೇಕರು, ಅನೇಕ ರೀತಿಯಲ್ಲಿ ವ್ಯಾಪಾರಸ್ಥರು, ಬೇರೆ ಬೇರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕೌಶಲ್ಯದ ಪರಿಣತಿಯನ್ನು ತುದಿಯನ್ನು ಮುಟ್ಟಿದಂಥವರೆಲ್ಲ ಇದ್ದಾರೆ. ಅದೆಲ್ಲ ಹೇಗೆ ಸಾಧ್ಯ ಆಯಿತು? ಈಗ ಅಂಬಾನಿ, ಬಿಲ್ ಗೇಟ್ಸು, ಸುಂದರ್ ಪಿಚೈ ಇವರೆಲ್ಲ ಯಾಕೆ ಬಹಳ ಸಾಫ್ಟ್ವೇರ್ ಮೀಡಿಯಾದೊಳಗೆ? ಈಗ ಸುಂದರ್ ಪಿಚೈ ಸಂಬಳ ಒಂದು ವರ್ಷಕ್ಕೆ 1,684 ಕೋಟಿ ರೂಪಾಯಿಗಳು. ನಾವು ಜೀವನ ಎಲ್ಲ ಗಳಿಸೋಕ್ಕಾಗಲ್ವಲ್ರಿ, ಅವ್ರು ಒಂದು ವರ್ಷಕ್ಕೆ ಗಳಿಸ್ತಾರೆ. ಅವರು ಓದಿರೋದೇನು? ಖರಗ್ಪುರದಲ್ಲಿ IITಯಲ್ಲಿ ಒಂದು ಡಿಗ್ರಿನ ತೊಗೊಂಡ್ರು. ಆಮೇಲೆ ಏನು ಮಾಡಿದರು? ಅಮೆರಿಕದಲ್ಲಿ ಹೋದರು, ಅಲ್ಲೊಂದು MBA ಮಾಡಿದರು. ಒಂದು IIT ಡಿಗ್ರಿ, ಒಂದು MBA ಡಿಗ್ರಿಯಲ್ಲಿ ಇವತ್ತು ಅವ್ರು ಏನು ಮಾಡಿದ್ದಾರೆ? ಒಂದು ವರ್ಷಕ್ಕೆ 1,684 ಕೋಟಿ ಗಳಿಸ್ತಾ ಇದ್ದಾರೆ. ಹಿಂಗೆ IITಯಲ್ಲಿ ಓದೋರು, MBA ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಇಲ್ಲಿ 10 ತಿಂಗಳ 15,000 ಸಂಬಳಕ್ಕೆ ದುಡಿತಾ ಇದ್ದಾರೆ. 10 ವರ್ಷ 15 ವರ್ಷದಿಂದ. ಇನ್ನೂ ಎಲ್ಲೆಲ್ಲೋ ಕೆಲಸದಲ್ಲಿದ್ದಾರೆ. 10 ವರ್ಷ 15 ವರ್ಷ ಕೆಲಸ ಸಿಕ್ಕಿದ್ರು ಅವ್ರು ಬರೀ 15 ವರ್ಷ 20 ವರ್ಷ ಸಂಬಳದಲ್ಲೇ ಇದ್ದಾರೆ. ಅಂದ್ರೇನು? ಡಿಗ್ರಿಯಿಂದ ಮನುಷ್ಯ ದೊಡ್ಡವನಾಗೋದಲ್ಲ, ಡಿಗ್ರಿಯಿಂದ ಹಣ ಸಂಪಾದನೆ ಆಗೋದಿಲ್ಲ. ಡಿಗ್ರಿ ಅದೊಂದು ಪ್ರವೇಶ. ಆದರೆ ಬುದ್ಧಿಮತ್ತೆ ಇದೆಯಲ್ಲ, ಮನಸ್ಸಿದೆಯಲ್ಲ, ಅದು ಅಚೀವ್ಮೆಂಟ್ ಮಾಡೋ ಕಡೆಗೆ ಹೋಗಬೇಕು. ಜ್ಞಾನದ ಶಾಖೆಗಳೇನಿದೆಯಲ್ಲ ಅವುಗಳನ್ನು ಪಡ್ಕೊಳ್ಳೋಕ್ಕೆ ತಾನು ತೊಡಕೋಬೇಕು. ನಮ್ಮ ಬುದ್ಧಿ ಏನಿದೆಯಲ್ಲ, ನಮ್ಮ ಬುದ್ಧಿಯನ್ನು ನಾವು ಹಣ, ವ್ಯಾಪಾರ, ಕೈಗಾರಿಕೆ, ಕಲೆ, ಹೀಗೆ ಏನೇನು ವಿವಿಧ ಕ್ಷೇತ್ರಗಳಿದೆಯಲ್ಲ ಅಲ್ಲಿ ಮನಸ್ಸನ್ನು ತೊಡಗಿಸ್ಬೇಕು. ಮತ್ತು ಆ ಕ್ಷೇತ್ರದಲ್ಲಿ ಯಾರು ಪರಿಣತರಿದ್ದಾರೆ ಅವರ ಮಾರ್ಗದರ್ಶನವನ್ನು, ಈಗ ಮೆಂಟರ್ ಅಂತ ಕರೀತಾರೆ, ಹಾಗೆ ಆ ಕ್ಷೇತ್ರದಲ್ಲಿ ಯಾರ್ಯಾರು ಪರಿಣತರಿದ್ದಾರೆ, ಗುರುಗಳಿದ್ದಾರೆ, ಅವರ ಮಾರ್ಗದರ್ಶನವನ್ನು ಪಡ್ಕೋಬೇಕು, ಬೆಳಿಬೇಕು. ನಿರಂತರವಾಗಿ ಯಾವಾಗ ಬೆಳಿತೀವಿ ಅಂತೇಳಿದರೆ, ನಮಗೆ ನಿರಂತರವಾಗಿ ಮಾರ್ಗದರ್ಶನ ಇದ್ದರೆ ಬೆಳಿತೇವೆ. ಈಗ ಧ್ಯಾನದಿಂದ ಕೂಡ ನಾವು ಶ್ರೀಮಂತರಾಗ್ಬೋದು. ಏನು ಕಣ್ಮುಚ್ಕೊಂಡ್ಬಿಟ್ರೆ ಧ್ಯಾನದಿಂದ ಶ್ರೀಮಂತರಾಗ್ತೀವ? ಇಲ್ಲ. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಯಾವ ಯಾವ ಕ್ಷೇತ್ರದಲ್ಲಿ ನೀನು ಹೋಗಬೇಕು ಅಂತಿದೆಯಾ ಆ ಗುರಿ ಹಿಡಿದು ಹೋಗು. ಮತ್ತು ಯಾರ್ಯಾರು ಮಾರ್ಗದರ್ಶಕರಿದ್ದಾರೆ ಅವ್ರ ಮಾರ್ಗದರ್ಶನವನ್ನು ಪಡ್ಕೋ. ಅವ್ರು ಏನೇನು ಸಾಧನೆ ಮಾಡು ಅಂತ ಹೇಳ್ತಾರೆ ಆ ಸಾಧನೆಯನ್ನು ಮಾಡು. ಇದನ್ನು ಮನಸ್ಸು ನಮಗೆ ಕಲಿಸ್ಕೊಡ್ತದೆ. ಚಂಚಲವಾಗಿರುವ ಈ ಮನಸ್ಸನ್ನು, ಬೇರೆ ಬೇರೆ ದಿಕ್ಕಿನಲ್ಲಿ ಹರಿದು ಹಂಚಿ ಹೋಗಿರುವ ಈ ಮನಸ್ಸನ್ನು ಒಬ್ಬ ಗುರುವಿನ ಬಳಿಗೆ ಹೋದರೆ ನಿರ್ದಿಷ್ಟವಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ನಾನು ತಿಳಿಸಿದ ರೀತಿಯಲ್ಲಿ ಸಾಧನೆಯನ್ನು ಮಾಡಿದರೆ ನೀನು ಯಾವ ಗುರಿಯನ್ನು ಮುಟ್ಟಬೇಕು ಅಂತಿರ್ತೀಯ ಆ ಗುರಿಯನ್ನು ನೀನು ಮುಟ್ಟಬಹುದು ಅಂತೇಳಿ ಆ ಗುರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಆ ಗುರುವನ್ನು ಪಡ್ಕೊಳ್ಳೋಕ್ಕೆ, ಆ ಗುರಿಯನ್ನು ಮುಟ್ಟಲಿಕ್ಕೆ ಮೊದಲನೇದೇನು? ಧ್ಯಾನ.
ಧ್ಯಾನ ಅಂದರೆ ಏನಪ್ಪ? ನಮ್ಮನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋದು. ಈಗ ನಾವು ಯಾಕೆ ಅಭಿವೃದ್ಧಿ ಆಗೋದಿಲ್ಲ, ನಾವು ಯಾಕೆ ಶ್ರೇಯಸ್ಸಾಗೋದಿಲ್ಲ ಅಂತ ಹೇಳಿದರೆ, ನಾವೆಲ್ಲ ನಮ್ಮ ದಿನದ 24 ಗಂಟೆನ ಹೇಗೆ ಕಳಿತೀವಿ? ಇವತ್ತಂತೂ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದ್ಬಿಟ್ಟಿದೆ. ಅದನ್ನೇನು ಕಿಸೆಯಲ್ಲಿ ಯಾವಾಗಲೂ ಕೈಯಲ್ಲಿ ದಿನದ 24 ಗಂಟೆ ಇಟ್ಕೊಂಡಿರ್ತಾರೆ. ಮಲಕ್ಕೊಂಡಿದ್ರೆ ಮಂಚದ ಮೇಲೂ ಹಾಸಿಗೆ ಪಕ್ಕದಲ್ಲೂ ಇರ್ತದೆ. ಮೊದಲು ಈ ಮೊಬೈಲ್ ಇರ್ತದಲ್ಲ, ಇದೇ ನಮ್ಮನ್ನು ಹಾಳು ಮಾಡಿರೋದು. ಈ ಮೊಬೈಲ್ನ ಮೊದಲು ಒಂದು ನಿರ್ದಿಷ್ಟ ಗಡಿಯಲ್ಲಿ ದೂರ ಇಡಬೇಕು. ಮೊಬೈಲ್ ಯಾಕಿದೆ? ಅದರಲ್ಲೂ ಜ್ಞಾನಶಾಖೆ ಒಂದು ಗ್ರಂಥ ಇದ್ದಾಗೆ. ನಮ್ಗೆ ಏನೇನು ಬೇಕು ಅದು ಕಲ್ಪವೃಕ್ಷ ಕಾಮಧೇನು ಇದ್ದಂಗೆ. ಜ್ಞಾನ ಮಾರ್ಗದಲ್ಲಿ ಏನೇನು ಬೇಕು ಅದನ್ನು ಕೇಳಿದರೆ ಕೊಡ್ತದೆ. ಅದನ್ನು ಬಿಟ್ಟು ಬರೀ ಕೆಟ್ಟ ಕೆಟ್ಟ ವಿಚಾರಗಳು, ಮನೋರಂಜನೆಗಳು, ಟೈಮ್ ಪಾಸ್ ಮಾಡೋದು ಇತ್ಯಾದಿಗೆ ನಾವು ಹಿಡ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಅಂದ್ರೇನು, ಮೊಬೈಲ್ ಏನಿದೆಯಲ್ಲ ಅದು ನಮ್ಗೆ ಆತಂಕ ಅಲ್ಲ. ಅದನ್ನು ಹೇಗೆ ಯುಟಿಲೈಸೇಷನ್ ಮಾಡ್ಕೋಬೇಕು, ಅದರ ಸದುಪಯೋಗವನ್ನು ಹೇಗೆ ಪಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಈಗ ಚಾಕು ಇರ್ತದೆ, ಕಾಯಿಪಲ್ಯ ಹಚ್ತೀವಿ, ಹಣ್ಣನ್ನು ಹಚ್ತೀವಿ, ತರಕಾರಿ ಹಚ್ತೀವಿ, ಈರುಳ್ಳಿ ಮೆಣಸಿನಕಾಯಿ ಹಚ್ತೀವಿ, ಉಪ್ಪಿಟ್ಟು, ಚಿತ್ರಾನ್ನ, ಮತ್ತೊಂದು ಸಾರು ಪಲ್ಯ ಮಾಡೋಕ್ಕೆ ಚಾಕುವನ್ನು ಉಪಯೋಗ ಮಾಡ್ತೀವಿ. ಇದೇ ಚಾಕುವಿನಿಂದ ನಾವು ಕೋಪ ಸಿಟ್ಟು ಬಂದಾಗ ಕೆಲವು ಸಲ ಬೇಗ ಹಚ್ಬೇಕಾದ್ರೆ ಆ ಚಾಕು ಹರ್ತವಾಗಿದ್ದದ್ದು ನಮ್ಮ ಬೆರಳನ್ನು ಕುಯ್ದು ಬಿಡ್ತದೆ. ನಾವು ತರಕಾರಿ ಹೆಚ್ಚಕ್ಕೆ ಕೊಟ್ಟಿರ್ತೀವಿ, ನಾವು ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅದನ್ನು ತರಕಾರಿ ಹಚ್ಬೇಕಾದ್ರೆ ಸರಿಯಾಗಿ ಕೈ ಬೆರಳುಗಳು ಇವನ್ನೆಲ್ಲ ಗಮನ ಕೊಡಲಿಲ್ಲ ಅಂದರೆ ಆ ಚಾಕು ಏನು ಮಾಡ್ತದೆ? ತರಕಾರಿ ಕುಯ್ಯೋದು ಬದಲು ನಮ್ಮ ಕೈಯನ್ನೇ ಕುಯ್ದು ಬಿಡ್ತದೆ. ಚಾಕು ಇರೋದು ಯಾಕೆ? ಕಾಯಿಪಲ್ಯ ಹಚ್ಚಕ್ಕೆ, ಕೈ ಕೂಕೊಳ್ಳೋಕ್ಕಲ್ಲ. ಹಾಗೆ ನಾವು ಹತೋಟಿಯಲ್ಲಿ ಇಟ್ಕೊಳ್ಳದೆ ಹೋದರೆ ಚಾಕುವನ್ನು, ಮನಸ್ಸನ್ನು ನಾವು ಕಾಯಿಪಲ್ಯ ಹಚ್ಚಬೇಕಾದ್ರೂ ಕೂಡ ಅದು ನಮ್ಮ ಬೆರಳನ್ನು ಕುಯ್ದು ಬಿಡ್ತದೆ. ಸೊ ಈ ಚಾಕು ಏನಿದೆಯಲ್ಲ, ಇದು ನಾವು ನಿರೋಧ ಮಾಡದೆ ಹೋದರೆ, ಹತೋಟಿಯಲ್ಲಿ ಇಟ್ಕೊಳ್ಳದೆ ಹೋದರೆ ಅದು ನಮ್ಮ ಬೆರಳನ್ನು ಕುಯ್ದು ರಕ್ತ ಬರೆಸ್ಬಿಡ್ತದೆ, ನೋವು ಮಾಡಿಬಿಡ್ತದೆ. ಅದೇ ಹತೋಟಿಯಲ್ಲಿ ಇಟ್ಕೊಂಡ್ರೆ ಹಣ್ಣು, ಕಾಯಿಪಲ್ಯ, ತರಕಾರಿ. ಹಾಗೆ ಈ ಮನಸ್ಸೇನಿದೆಯಲ್ಲ ಇದನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋದನ್ನು ಕಲಿಬೇಕು. ಈ ಹತೋಟಿಯಲ್ಲಿ ಇಟ್ಕೊಳ್ಳೋದನ್ನು ಕಲಿಯೋದೇನದಲ್ಲ, ಮೊದಲನೇದು ಧ್ಯಾನ. ಈ ಧ್ಯಾನ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು? ಈ ಮೊಬೈಲ್ ಏನಿದೆಯಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲು ದೂರ ಇಡ್ರಿ. ಮೊಬೈಲು ಯಾಕೆ ಬೇಕಪ್ಪ ಅಂತೇಳಿದರೆ, ಈಗ ನಾವೆಲ್ಲೋ ಇರ್ತೀವಿ, ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಗೆಳೆಯರು, ಏನಾರು ಸುದ್ದಿ ಮುಟ್ಟಿಸ್ಬೇಕಾದ್ರೆ ಏನಾರು ಅದು ಕಮ್ಯುನಿಕೇಷನ್ ಮೀಡಿಯಾ, ಅದಷ್ಟೇ, ಮಾತನಾಡಲಿಕ್ಕೆ. 24 ಗಂಟೆ ಅದನ್ನೇ ಹಿಡ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಕ್ಕಲ್ಲ. ಆದದ್ದರಿಂದ ಈ ಮೊಬೈಲ್ ಏನಿದೆಯಲ್ಲ ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ದಿನದಲ್ಲಿ 5 ನಿಮಿಷ 10 ನಿಮಿಷ ಅಷ್ಟೇ ಉಪಯೋಗ ಮಾಡ್ಕೋಬೇಕು, ಅಗತ್ಯ ಇದ್ದಾಗ. ಇಲ್ಲದೆ ಹೋದರೆ ಸುಮ್ಮನೆ ನಮ್ಮ ಈಗ ವೇಳೆ ಇದೆಯಲ್ಲ, ಈಗ ನೆನ್ನೆ ದಿನ ಇವತ್ತು ಬಾ ಅಂದ್ರೆ ಅದು ಬರ್ತದೆ, ನೆನ್ನೆ ದಿವಸ ಬರೋದಿಲ್ಲ. ನಾವು ಬಾಲಕರಾಗಿದ್ದು ಇವತ್ತು ಆ ವಯಸ್ಸು ಬಾ ಅಂದ್ರೆ ಬರ್ತದೆ, ಬರಲ್ಲ. ಆದ್ದರಿಂದ ಕಾಲ ಇದೆಯಲ್ಲ ಅದು ಬಹಳ ದೊಡ್ಡದು, ಅದು ಅಮೂಲ್ಯ. ದುಡ್ಡು ಕೊಟ್ಟರು ಕಾಲ, ವೇಳೆ, ಸಮಯ ಸಿಗೋದಲ್ಲ. ಆದ ಕಾರಣ ಸಮಯವನ್ನು ವ್ಯರ್ಥವಾಗಿ ಮೊಬೈಲ್ ಹಿಡ್ಕೊಂಡು ನಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬಾರ್ದು. ವಿಷಯ, ಮನೋರಂಜನೆ, ಮತ್ತೊಂದು ಏನೋ ನೋಡಿಕೊಂಡು ನಮ್ಮ ಸಮಯವನ್ನೆಲ್ಲ ಹಾಳು ಮಾಡಬಾರ್ದು. ಆದ ಕಾರಣ ಮೊದಲೇನು ಮಾಡಬೇಕು? ಎಷ್ಟು ಉಪಯೋಗ ಮಾಡಬೇಕು ಅಷ್ಟೇ ಮೊಬೈಲ್ ಯೂಸ್ ಮಾಡಬೇಕು, ಅದಕ್ಕಿಂತ ಹೆಚ್ಚಿಲ್ಲ. ನಂತರ ಅನೇಕರು ಕನ್ನಡಿ ಮುಂದೆ ನಿಂತ್ಕೋತಾರೆ, ಬಹಳ ಶೃಂಗಾರ ಮಾಡ್ಕೋಬೇಕು. ಆದರೆ ಬರೀ ಮತ್ತೆ ಕನ್ನಡಿ ಮುಂದೆ ನಾವು ಎಷ್ಟೇ ನೋಡಿದರೂ ಕೂಡ ಅದೇ ಮುಖ, ಅದೇ ಬಣ್ಣ. ನಾವು ಶುಭ್ರವಾಗಿರಬೇಕು, ನೀಟಾಗಿರಬೇಕು, ನಮಗೆ ನಾವು ಚಂದ ಕಾಣಬೇಕು. ಈಗ ಶಾಲೆ, ಕಾಲೇಜು ಹೋಗೋಕ್ಕೆ ಬರೋಕ್ಕೆ ಎಲ್ಲ ನಾವು ಅಚ್ಚುಕಟ್ಟಾಗಿ ಹೋಗ್ಬೇಕಷ್ಟೇ. ಬರೀ 24 ಗಂಟೆ ಬರೀ ಕನ್ನಡಿನೇ ಮುಖ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಮಯ ವ್ಯರ್ಥವಾಗಿ ಹೋಗ್ತದೆ. ಆದರೆ ಈ ಕನ್ನಡಿಯಲ್ಲೂ ನಾವು ನೋಡೋದಿದೆ. ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿದಾಗ ನಮ್ಮನ್ನು ಅವಲೋಕನ ಮಾಡ್ಕೋಬೇಕು. ಏ ಮನುಷ್ಯ, ನೀ ಏನಿದೆಯಾ? ನಿನ್ನಲ್ಲಿ ಒಳ್ಳೆ ಗುಣಗಳೇನಿದೆ? ನಿನ್ನಲ್ಲಿ ಕೆಟ್ಟ ಗುಣಗಳೇನಿದೆ? ನಿನ್ನಲ್ಲಿ ವಿವೇಕ ಎಷ್ಟಿದೆ? ಅವಿವೇಕ ಎಷ್ಟಿದೆ? ದುರ್ಬುದ್ಧಿ ಎಷ್ಟಿದೆ? ಸದ್ಬುದ್ಧಿ ಎಷ್ಟಿದೆ? ನೀನು ಯೋಗ್ಯನೋ ಅಯೋಗ್ಯನೋ? ಇದನ್ನು ತಿಳ್ಕೊಳ್ಳೋಕೆ ನಾವು ಕನ್ನಡಿ ನೋಡ್ಬೇಕು. ಗೊತ್ತಾಗ್ತಾರಲ್ಲ, ಕನ್ನಡಿ ಏನಿದೆಯಲ್ಲ ನಮ್ಮನ್ನು ನಾವೇನಿದೀವಿ ಅದನ್ನು ತೋರಿಸ್ಬಿಡುತ್ತೆ. ಆದ ಕಾರಣ ನೀ ಬೆಳಿಬೇಕಾದ್ರೆ ಮೊದಲು ಬಿಡು, ಬೇರೆ ಏನೇನೋ ಮನಸ್ಸು
ಸಮಯ ಹಾಳು ಮಾಡ್ಕೊತಾ ಇದೆಯಲ್ಲ, ಮತ್ತು ಇಂದ್ರಿಯಗಳು ಹೇಳ್ದಂಗೆ ಹೋಗ್ತಾ ಇದೆಯಲ್ಲ, ಕಣ್ಣೆಲ್ಲ ಹೋಗ್ತದೆ, ಕಿವಿ ಎಲ್ಲ ಹೋಗ್ತದೆ, ಅವೆಲ್ಲ ಬಿಟ್ಬಿಡು. ಈ ಎಲ್ಲ ಗಾಂಚಲಿ ಎಲ್ಲ ಹೇಳ್ಬಿಡು ಇಂದ್ರಿಯಗಳಿಗೆ, ಏಯ್ ಮನಸ್ಸು, ನೀನು ಗಾಂಚಲಿನೆಲ್ಲ ಬಿಡ, ನಾನೀಗ ದೊಡ್ಡವನಾಗಬೇಕಾಗಿದೆ, ನಾನೊಂದು ಗುರಿ ಹಿಡ್ದು ಹೋಗ್ಬೇಕಾಗಿದೆ. ಹೀಗೆ ನಾವೆಲ್ಲರೂ ನಮ್ಮನ್ನು ನಾವು ಕನ್ನಡಿಯನ್ನು ನೋಡಿ ವಿಮರ್ಶೆ ಮಾಡ್ಕೋಬೇಕು. ವಿಮರ್ಶೆ ಮಾಡ್ಕೊಂಡು ಇದುವರೆಗೆ ನನ್ನ ಜೀವನವನ್ನು, ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡ್ಕೊಂಡಿದ್ದು ಸಾಕು. ಈಗ ನನಗೆ ಎಷ್ಟು ವಯಸ್ಸು, ಏನು ಮುಂದೆಯಾದರೂ ಕೂಡ ನಾನು ಯೋಗ್ಯನಾಗಬೇಕು, ಗುರಿ ಹಿಡಿದು ಮುಂದೆ ಸಾಗಬೇಕು. ನೋಡಿ, ಎಷ್ಟೋ ಜನ ದೊಡ್ಡ ದೊಡ್ಡವರಾಗಿ ಅವ್ರು ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ, ನೀನೇನಾಗಿದೆಯಾ ಮಂಗ ಅಂತ ಈಗ ನಮಗೆ ನಾವು ಬುದ್ಧಿ ಹೇಳ್ಕೊಂಡು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಯೋಗ್ಯ ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಧ್ಯಾನ. ಆದ್ದರಿಂದ ಈ ಧ್ಯಾನವನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ನಾವು ಒಂದು ತಿಳ್ಕೋಬೇಕು, ಧ್ಯಾನದಿಂದ ನಾವು ಏನನ್ನು ಬೇಕಾದರೂ ಕೂಡ ಪಡ್ಕೋಬೋದು, ಏನನ್ನು ಬೇಕಾದರೂ ಕೂಡ ಪಡ್ಕೋಬೋದು. ಹೇಳಿದ್ನಲ್ಲ ಆಗಲೇ, ಮನುಷ್ಯ ಮನಸ್ಸು ಕಾರಣವಾಗಿ ಶ್ರೀಮಂತನಾಗ್ತಾನೆ, ಮನುಷ್ಯ ಮನಸ್ಸು ಕಾರಣವಾಗಿ ಬಡವನಾಗ್ತಾನೆ, ಮನುಷ್ಯ ಮನಸ್ಸು ಕಾರಣವಾಗಿ ಮುಕ್ತಿ ಮೋಕ್ಷವನ್ನು ಪಡ್ಕೊಳ್ತಾನೆ, ಮನುಷ್ಯ ಮನಸ್ಸು ಕಾರಣವಾಗಿ ಜನನ ಮರಣದಲ್ಲಿ ಬರ್ತಾ ಇರ್ತಾನೆ. ಇವೆಲ್ಲಕ್ಕೆ ಕಾರಣ ನಮ್ಮ ಮನಸ್ಸೇ. ಆದ ಕಾರಣ ಮಹಾತ್ಮರಾಗುವುದು ಈ ಮನಸ್ಸೇ, ಜನನ ಮರಣದಲ್ಲಿ ಬರುವುದು ಈ ಮನಸ್ಸೇ, ಶ್ರೀಮಂತರಾಗುವುದು ಈ ಮನಸ್ಸೇ, ಬಡವರಾಗಿರುವುದು ಈ ಮನಸ್ಸೇ, ಒಬ್ಬ ಕೆಟ್ಟ ವ್ಯಕ್ತಿ ಆಗೋದಕ್ಕೂ ಈ ಮನಸ್ಸೇ ಕಾರಣ, ಒಬ್ಬ ಒಳ್ಳೆಯ ಸದ್ವ್ಯಕ್ತಿ ಮಹಾತ್ಮನಾಗಲಿಕ್ಕೂ ಈ ಮನಸ್ಸೇ ಕಾರಣ. ಎಲ್ಲಕ್ಕೂ ಈ ಮನಸ್ಸೇ. ಅದಕ್ಕೆ ಮನೆಯಲ್ಲಿ ತಂದೆ ತಾಯಿಗಳು ಹಿರಿಯರು ಹೇಳ್ತಾ ಇರ್ತಾರೆ, ಮನಸ್ಸು ಹೋದಂಗೆ ನಡ್ಕೋಬೇಡ, ಮನಸ್ಸನ್ನು ಹತೋಟಿಲಿಟ್ಕ ಅಂತ ಹೇಳ್ತಿರ್ತಾರೆ. ಇಲ್ಲೋ ಅಂದ್ರೆ ಅರ್ಥ ಏನು? ಮನಸ್ಸನ್ನು ಅಂಕೆಯಲ್ಲಿಟ್ಟುಕೊಂಡು ಯೋಗ್ಯ ಗುರುಗಳು, ಯೋಗ್ಯ ವ್ಯಕ್ತಿಗಳು ಇವ್ರ ಮಾರ್ಗದರ್ಶನ ನಾವು ನಡೀತಾ ಹೋದರೆ ನಾವು ಜೀವನದಲ್ಲಿ ದೊಡ್ಡವರಾಗ್ತೀವಿ, ಒಳ್ಳೆ ಉದ್ಯೋಗ ಪಡ್ಕೋತೀವಿ, ಒಳ್ಳೆ ವಿದ್ಯೆಯನ್ನು ಪಡ್ಕೋತೀವಿ, ಒಳ್ಳೆ ಸ್ಥಾನಮಾನವನ್ನು ಪಡ್ಕೋತೀವಿ, ಸಮಾಜದಲ್ಲಿ ಗೌರವವನ್ನು ಪಡ್ಕೋತೀವಿ. ನಾವು ಸಂಗೀತ ಅಭ್ಯಾಸ ಮಾಡಿದರೆ ಒಳ್ಳೆ ಲತಾ ಮಂಗೇಶ್ಕರ್ ಅವರಾಗೆ, ಅನುರಾಧ ಪೋದ್ದುಲಾರಾಗೆ, ಶ್ರೇಯಾ ಘೋಷಾಲ್ ಅವರಾಗೆ, ಹೀಗೆ ಯಾರ್ಯಾರೋ ಅನೇಕ ಹಾಡ್ತಕ್ಕಂಥವ್ರು ಇದ್ದಾರಲ್ಲ, ಹಾಗೆ ನಾವು ಕೂಡ ಒಳ್ಳೆಯ ಕಂಠವನ್ನು ಬೆಳೆಸ್ಕೊಂಡು ಒಳ್ಳೆಯ ಹಾಡು ಅನ್ನು ಕೂಡ ಹಾಡ್ಬೋದು, ನೃತ್ಯ ಕಲಿಬೋದು, ಸಂಗೀತ ಕಲಿಬೋದು, ವಾದ್ಯಗಳನ್ನು ನುಡಿಸ್ಬೋದು. ಹೀಗೆ ನಮ್ಮ ಕ್ಷೇತ್ರದಲ್ಲಿ ವ್ಯಾಪಾರ, ಉದ್ಯಮ, ಏನೇನು ನಿಮಗೆ ಯಾವ್ಯಾವ್ದು ಇಷ್ಟ ಆ ಎಲ್ಲವನ್ನು ಏನು ಬೇಕಾದ್ರೂ ಯಾರು ಬೇಕಾದ್ರೂ ಪಡ್ಕೋಬೋದು. ಅದೆಲ್ಲ ಈ ಮನಸ್ಸು ಸಾಧನೆ ಮಾಡ್ತದೆ. ಅದರಿಂದ ಇನ್ನೊಮ್ಮೆ 1 ನಿಮಿಷ ಧ್ಯಾನ ಮಾಡೋಣ. ಧ್ಯಾನದಿಂದ ಎಲ್ಲವೂ ಸಾಧ್ಯ. ಈ ಧ್ಯಾನವನ್ನು, ಮನಸ್ಸನ್ನು ನಮ್ಮಲ್ಲಿ ನಾವು ಕಂಟ್ರೋಲ್ ಇಟ್ಕೊಳ್ಳೋಣ. 1 ನಿಮಿಷ ಧ್ಯಾನ, 6 ಉಸಿರಾಟ ಮೊದಲು, ನಂತರ 12 ಉಸಿರಾಟ. ಇಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಅಥವಾ ಇಲ್ಲಿ ಕೇಂದ್ರೀಕರಿಸಿ. ಸಿದ್ಧತೆ ಆರಂಭ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು, ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ, ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.